ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ 200 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರೋಂಥ ಕಿರಣ್ ಕೃತ್ವಿಕ್ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಚಾನಲಿಂದ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ, ಏನೋ ಒಂದು ಹೊಸ ವಿಷಯ ನಾನು ಕಲಿತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಮಗೆ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಈಗ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮಗೆಲ್ಲ ಎಲಕ್ವೆನ್ಸ್ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಈಗ ಒಂದು ಕೆಲವು ದಿನಗಳಿಂದ ಸುಮಾರು ಗ್ರೂಪ್ಸಲ್ಲೆಲ್ಲ ಎಲಕ್ವೆನ್ಸ್ ಬರ್ತಾ ಇದೆ ಅಂತ ನೀವೊಂದು ಮೆಸೇಜ್ ನೋಡಿರ್ಬೋದು. ಆದರೆ ತುಂಬ ಜನಕ್ಕೆ ಅದು ಎಕ್ಸಾಕ್ಟ್ಲಿ ಏನು ಮೆಸೇಜು, ಅದರಲ್ಲಿ ಏನಿದೆ, ನಿಜವಾಗ್ಲೂ ಎಲಕ್ವೆನ್ಸ್ ಬರ್ತಾ ಇದೆಯಾ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಇವತ್ತು ನಾನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾಯಿದ್ದೀನಿ, ಎಲಕ್ವೆನ್ಸ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಆಮೇಲೆ ಇದು ಯಾವುದೇ ರೀತಿ ಊಹಾಪೋಹಗಳಲ್ಲ, ಇದು ಅಫಿಷಿಯಲ್ ನ್ಯೂಸು. ಯಾಕಪ್ಪ ಅಂತಂದರೆ ಕೋಡ್ ಫ್ಯಾಕ್ಟ್ರಿಯಿಂದನೇ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಆ ಪ್ರೆಸ್ ರಿಲೀಸಲ್ಲಿ ಏನಿದೆ ಅನ್ನೋದು ಇವತ್ತು ನಾವು ನೋಡೋಣ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಎಲಕ್ವೆನ್ಸ್ ಯಾವ ಹಂತದಲ್ಲಿದೆ, ಅದು ಯಾವಾಗ ಬರುತ್ತೆ, ಇದ್ರ ಬೆಲೆ ಎಷ್ಟಾಗ್ಬೋದು, ಎಲ್ಲವನ್ನು ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಮೊದಲಿಗೆ ಎಲಕ್ವೆನ್ಸ್ ಬರ್ತಾ ಇದೆಯಾ ಅಂತಂದರೆ ಹೌದು ಸ್ನೇಹಿತರೆ, ಎಲಕ್ವೆನ್ಸು ಖಂಡಿತವಾಗ್ಲೂ ಬರುತ್ತೆ. ಆದರೆ ಯಾವಾಗ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಎಕ್ಸಾಕ್ಟ್ಲಿ ಉತ್ತರ ಈಗಲೇ ಹೇಳೋಕ್ಕಾಗಲ್ಲ. ಕಮ್ಮಿಂಗ್ ಸೂನ್ ಅಂತ ಹೇಳಿದ್ದಾರೆ. ಈಗ ಅದು ಯಾವ ಹಂತದಲ್ಲಿ ಇದೆಯಪ್ಪ ಅಂತಂದರೆ ಆಲ್ಫಾ ಟೆಸ್ಟಿಂಗ್ ಆಗ್ತಾ ಇದೆ. ಸೊ ಆಲ್ಫಾ ಟೆಸ್ಟಿಂಗ್ ಅಂತಂದರೆ ಇದು ಬೀಟಾ ಟೆಸ್ಟಿಂಗಿಂತನೂ ಮುಂಚೆ ಆಗೋವಂಥ ಟೆಸ್ಟಿಂಗ್. ಓಕೆ, ಸೊ ಫಸ್ಟ್ ಆಲ್ಫಾ ಟೆಸ್ಟಿಂಗ್ ಆಗುತ್ತೆ, ಅದಾದಮೇಲೆ ಬೀಟಾ ಆಗುತ್ತೆ, ಅದಾದಮೇಲೆ ಅಫಿಷಿಯಲ್ ರಿಲೀಸ್ ಆಗುತ್ತೆ ಅಂದರೆ ಪಬ್ಲಿಕ್ಗೆ. ಸೊ ಈಗ ಆಲ್ಫಾ ಟೆಸ್ಟಿಂಗ್ ನಡೀತಾ ಇದೆ. ಆಲ್ಫಾ ಟೆಸ್ಟಿಂಗಲ್ಲಿ ಯಾರ್ಯಾರಿಗೆ ಆ್ಯಕ್ಸಸ್ ಸಿಕ್ಕಿದೆ ಅಂತಂದರೆ ಈಗಾಗಲೇ ಮೊದಲು ಯಾರು ಎಲಕ್ವೆನ್ಸ್ ಪರ್ಚೇಸ್ ಮಾಡಿದ್ರಲ್ಲ, ಅದರಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸಿದ್ರು ಅಂದರೆ ಕೋಡ್ ಫ್ಯಾಕ್ಟ್ರಿ ಕಡೆಯಿಂದ ಸುಮಾರು ಜನಕ್ಕೆ ಅಫಿಷಿಯಲಿ ಇಮೇಲ್ ಕಳಿಸಿದ್ರು. ಇದಕ್ಕಿಂತ ಮುಂಚೆನೂ ನೀವು ನೋಡಿರ್ಬೋದು, ಈ ಥರ ನಾವು ಆಲ್ಫಾ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಮೇಲ್ಗೆ ರಿಪ್ಲೈ ಮಾಡಿ ಅಂತೇಳಿ ಮೇಯ್ನಾಗಿ ಯಾರು ಎಲಕ್ವೆನ್ಸ್ ಪರ್ಚೇಸ್ ಮಾಡಿದ್ರಲ್ಲ ಅವರಿಗೆ ಇಮೇಲ್ ಬಂದಿತ್ತು. ಯಾರ್ಯಾರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು ಅವರು ಆಲ್ಫಾ ಟೆಸ್ಟಿಂಗಿಗೆ ಸೇರಿಸ್ಕೊಂಡಿದ್ದಾರೆ. ಹಾಗೆ ಆಲ್ಫಾ ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಇದರ ಬೀಟಾ ಟೆಸ್ಟಿಂಗ್ ಬಂದಮೇಲೆ ಮೋಸ್ಟ್ಲಿ ನಮಗೆಲ್ಲ ಅವೈಲಬಲ್ ಆಗ್ಬೋದು ಟೆಸ್ಟ್ ಮಾಡೋದಕ್ಕೆ. ಓಕೆ, ಸೊ ಅದು ಯಾವಾಗ ಬರುತ್ತೆ ಅಂತ ನೋಡೋಣ. ಇದು ಯಾಕಪ್ಪ ನಿಂತೋಗಿತ್ತು ಎಲಕ್ವೆನ್ಸ್ ಮುಂಚೆ ಅಂತ ನೋಡೋದಾದರೆ, ಮುಂಚೆ ಈ ಎಲಕ್ವೆನ್ಸು ಓನ್ಲಿ ಫಾರ್ 32 ಬಿಟ್ ಮೊಬೈಲ್ ಅಂದರೆ 32 ಬಿಟ್ಗೆ ವರ್ಕ್ ಆಗೋ ಥರ ಮಾತ್ರ ಇದು ಪ್ರೋಗ್ರಾಮಿಂಗ್ ಆಗಿತ್ತು, ಇದ್ರ ಕೋಡಿಂಗ್. ಓಕೆ, ಸೊ ಈಗ ಲೇಟೆಸ್ಟ್ ಬರೋಂಥ ಮೊಬೈಲ್ಗಳು ಎಲ್ಲ ಕೂಡ 64 ಬಿಟ್ ಮೇಲೆ ರನ್ ಆಗ್ತಾಯಿದೆ. ಹಾಗಾಗಿ 32 ಬಿಟ್ಟಿಂದ 64 ಬಿಟ್ಗೆ ಅವರು ಶಿಫ್ಟ್ ಮಾಡೋದಕ್ಕೆ ಅವ್ರ ಹತ್ರ ಫಂಡ್ಸ್ ಇರಲಿಲ್ಲ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅದು ಸ್ಟಾಪ್ ಆಗಿತ್ತು. ಜೊತೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮಲ್ಲೆಲ್ಲ ಜಾಸ್ತಿ ಜನ ಬರೀ ಕ್ರ್ಯಾಕ್ ಯೂಸ್ ಮಾಡೋದ್ರಿಂದ ಪರ್ಚೇಸ್ ಮಾಡೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದನ್ನು ಲಾಂಗ್ ರನ್ನಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಸೊ ಹಾಗಾಗಿ ಅದನ್ನು ಆಲ್ರೆಡಿ ಒಂದು 5 ವರ್ಷ ಆಯ್ತು ಅನಿಸುತ್ತೆ, ಒಂದು 5-6 ವರ್ಷ ಆಗಿರ್ಬೋದು. ಸೊ ಆವಾಗಿಂದ ಎಲಕ್ವೆನ್ಸು ಅಫಿಷಿಯಲಿ ಎಲ್ಲೂ ಕೂಡ ಅವೈಲಬಲ್ ಇಲ್ಲ. ಈಗ ನಾವೆಲ್ಲ ಏನು ಯೂಸ್ ಮಾಡ್ತಾಯಿದ್ದೀವಿ ಅಥವಾ ಕೆಲವ್ರು ಏನು ಯೂಸ್ ಮಾಡ್ತಾಯಿದ್ದಾರೆ ಅದು ಎಲ್ಲರೂ ವರ್ಕ್ ಆಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಬಟ್ ಓನ್ಲಿ 32 ಬಿಟ್ ಮೊಬೈಲಿಗೆ ಮಾತ್ರ ವರ್ಕ್ ಆಗ್ತಾಯಿದೆ. ಲೇಟೆಸ್ಟಾಗಿ ಪರ್ಚೇಸ್ ಮಾಡೋಂಥ ಯಾವುದೇ 64 ಬಿಟ್ ಮೊಬೈಲ್ಗೆ ಎಲಕ್ವೆನ್ಸ್ ವರ್ಕ್ ಆಗ್ತಾಯಿಲ್ಲ. ಸೊ ಈಗ 64 ಬಿಟ್ಟಿಗೆ ಸಪೋರ್ಟ್ ಮಾಡೋ ಥರ ಎಲಕ್ವೆನ್ಸ್ ಡೆವಲಪ್ ಆಗ್ತಾಯಿದೆ, ಖಂಡಿತವಾಗ್ಲೂ ಬರುತ್ತೆ. ಬಟ್ ಒಂದು ವಿಷಯ ಏನಪ್ಪ ಅಂತಂದರೆ, ಇದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಆಗಿರುತ್ತೆ. ಅಂತಂದರೆ ನಾವು ಇದನ್ನು ಒನ್ ಟೈಮ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಓಕೆ, ಮುಂಚೆ ಏನಿತ್ತು ಎಲಕ್ವೆನ್ಸ್ ಒನ್ ಟೈಮ್ ಪರ್ಚೇಸ್ ಮಾಡಿರೋರು ಇದ್ದರು ಸುಮಾರು ಜನರು ಕೂಡ. ಬಟ್ ಈಗ ಎಲಕ್ವೆನ್ಸ್ನ ನಾವು ಒನ್ ಟೈಮ್ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವರು. ಲೈಫ್ ಟೈಮ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಲ್ಲ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಇರ್ಬೋದು, ಇಲ್ಲ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರ್ಬೋದು. ಅದು ಯಾವ ಸಬ್ಸ್ಕ್ರಿಪ್ಷನ್ನು ಇರುತ್ತೆ ಅನ್ನೋದು ಇನ್ನೂ ಕೂಡ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಆ್ಯನ್ಯುವಲ್ ಇರುತ್ತಾ, ಮಂತ್ಲಿ ಇರುತ್ತಾ, ಅಥವಾ ಇನ್ನು ಯಾವ ಥರ ಇರುತ್ತೆ ಅಂತ. ಬಟ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಆಮೇಲೆ ಇದರ ಬೆಲೆ ಎಷ್ಟಿರುತ್ತೆ ಅಂತ ನೋಡೋದಾದರೆ ಬೆಲೆ ಕೂಡ ಇನ್ನೂ ಗೊತ್ತಾಗಿಲ್ಲ ಸ್ನೇಹಿತರೆ. ಅದು ಅಫಿಷಿಯಲಾಗಿ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಎಷ್ಟು ಬೆಲೆ ಇರುತ್ತೆ ಅಂತ. ಸೊ ನೋಡೋಣ, ಎಲ್ಲರಿಗೂ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಬರುತ್ತಾ ಅಂತ. ಬಟ್ ಏನು ಅಂತಂದರೆ, ಹಿಂದೆ ಆಲ್ರೆಡಿ ಪರ್ಚೇಸ್ ಮಾಡಿದ್ರಲ್ಲ ಎಲಕ್ವೆನ್ಸ್ನ, ಅವ್ರ ಕತೆ ಏನು ಅಂತ ನೋಡೋದಾದರೆ, ಅವ್ರಿಗೆ ಹಳೇದು ಏನು 32 ಬಿಟ್ ಎಲಕ್ವೆನ್ಸ್ ಮುಂಚೆ ಪರ್ಚೇಸ್ ಮಾಡಿದರು ಅದು ಕೂಡ ಅವೈಲಬಲ್ ಇರುತ್ತೆ ಅವ್ರ ಲೈಬ್ರರಿಯಲ್ಲಿ. ಅದು ಒಂದು ವೇಳೆ ಅವ್ರ ಮೊಬೈಲಿಗೆ ಸಪೋರ್ಟ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಬೋದು ಅವರು. ಬಟ್ ಈ 64 ಬಿಟ್ ಏನು ಬರುತ್ತೆ ಹೊಸದಾಗಿ, ಇದು ಟೋಟಲಿ ಫಸ್ಟಿಂದ ಡೆವಲಪ್ ಆಗ್ತಾ ಇರೋಂಥದ್ದು. ಇದು ಅಂದರೆ ಹೊಸ ಕೋಡು ಟೋಟಲಿ ಹೊಸ OSಗೆ ಸಪೋರ್ಟ್ ಮಾಡೋ ಥರ ಇದು ಡೆವಲಪ್ ಆಗ್ತಾ ಇರೋದ್ರಿಂದ ಹಳೆ ಎಲಕ್ವೆನ್ಸ್ ಯಾರು ಪರ್ಚೇಸ್ ಮಾಡಿದ್ರು ಅವ್ರಿಗೆ
ಈ ಆ್ಯಕ್ಸಸ್ ಇರೋದಿಲ್ಲ ಅಂತಂದರೆ ಅವರು ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಹೊಸ ಲೈಸೆನ್ಸ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಹಳೆ ಲೈಸೆನ್ಸ್ ಮೇಲೆ ಅವರು ಈ ಹೊಸ ಎಲೆಕ್ವೆನ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಅವರು ಕೂಡ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೊ ಎಲೆಕ್ವೆನ್ಸ್ ಅವರು ಆ ಕೋಡ್ ಫ್ಯಾಕ್ಟ್ರಿ ಅವರು ಹೇಳ್ತಾ ಇರೋದು ಏನು ಅಂತಂದರೆ, ಮೊದಲ ಥರ ಲೈಫ್ ಟೈಮ್ ಒನ್ ಟೈಮ್ ನಾವು ದುಡ್ಡು ತಗೊಂಡು ಸರ್ವಿಸ್ನ ಕೊಡೋದು ಕಷ್ಟ ಆಗುತ್ತೆ ಲಾಂಗ್ ರನ್ನಲ್ಲಿ. ನಾವೇನಾದರೂ ಆ ಥರ ಮಾಡಿದ್ರೆ ಮುಂದೆ ಮತ್ತೆ ಹೋದ ಸಲ ಯಾವ ರೀತಿ ನಿಲ್ಲಿಸ್ಬೇಕಾಯ್ತೋ ಆ ಥರ ನಿಲ್ಲಿಸ್ಬೇಕಾಗಿ ಬರ್ಬೋದು. ಹಾಗಾಗಿ ನಮಗೆ ಪರ್ಮನೆಂಟಾಗಿ ಮನಿ ಫ್ಲೋ ಆಗ್ತಾ ಇರಬೇಕು ಅಂತಂದರೆ, ಇದನ್ನು ಲಾಂಗ್ ಟೈಮಿಗೆ ಸಸ್ಟೈನ್ ಆಗಬೇಕು ಅಂತಂದರೆ ನಮಗೆ ಕಂಟಿನ್ಯೂಸ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ ಅಂಥೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಅವರು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ತರ್ತಾಯಿದ್ದಾರೆ. ಸೊ ನೋಡೋಣ ಸ್ನೇಹಿತರೆ, ಯಾವಾಗ ಬರುತ್ತೆ, ಎಷ್ಟು ಬೆಲೆಗೆ ಬರುತ್ತೆ ಅಂತ. ನಾನು ಹೇಳೋದೇನು ಅಂತಂದರೆ, ಇದು ಒಂದು ಅಫೋರ್ಡಬಲ್ ರೇಟಲ್ಲಿ ಬಂದರೆ ಖಂಡಿತವಾಗ್ಲೂ ಎಲ್ಲರೂ ಪರ್ಚೇಸ್ ಮಾಡಿ ಯೂಸ್ ಮಾಡೋಣ. ಯಾಕಪ್ಪ ಅಂತಂದರೆ ಈಗ ಆಲ್ರೆಡಿ ಸುಮಾರು ಆ್ಯಪ್ಗಳು ನಾವು ಕ್ರ್ಯಾಕ್ ಯೂಸ್ ಮಾಡಿ ನಿಂತೋಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಎಲೆಕ್ವೆನ್ಸ್ ಅವರು ಹೇಳ್ಕೊಂಡಿರೋ ಅವಾಗ ನಮಗೆ ಸಸ್ಟೈನ್ ಮಾಡೋಕ್ಕೆ ಕಷ್ಟ ಆಯಿತು ಅಂತ, ಶಾರ್ಟೇಜ್ ಆಫ್ ಫಂಡ್ಸ್ ಅಂತ. ಸೊ ಹಾಗಾಗಿ ಎಲ್ಲರೂ ಜಾಸ್ತಿ ಜನ ಪರ್ಚೇಸ್ ಮಾಡಿದರೆ ಆ ಸಮಸ್ಯೆ ಬರ್ತಾ ಇರಲಿಲ್ಲ. 64 ಬಿಟ್ಟು ಕೂಡ ಆವಾಗಲೇ ಡೆವಲಪ್ ಮಾಡ್ಬೋದಾಗಿತ್ತು. ಬಟ್ ತುಂಬ ಕ್ರ್ಯಾಕ್ ಯೂಸ್ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಸೊ ಈಗಲೂ ಅಷ್ಟೇ ತುಂಬ ಜನ ಕ್ರ್ಯಾಕ್ ಆ್ಯಪ್ಸ್ನ ಯೂಸ್ ಮಾಡ್ತಾಯಿರೋ, ತಪ್ಪು ಅಂತ ಹೇಳಲ್ಲ. ಯಾವುದಾದ್ರು ತುಂಬ ಕಾಸ್ಟ್ಲಿ ಇರೋಂಥ ಆ್ಯಪ್ಗಳನ್ನ ಅಥವಾ ಸಾಫ್ಟ್ವೇರ್ಸ್ನ ಕ್ರ್ಯಾಕ್ ಯೂಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಸ್ವಲ್ಪ ನಮ್ಮ ಕೈಗೆಟ್ಕೋ ಬೆಲೆಯಲ್ಲಿದೆ ಅಂತಂದರೆ ಅದನ್ನ ನಾವು ಪರ್ಚೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಟೋ TTS ವರ್ಷಕ್ಕೊಂದು 2-3 ಸಲ ಆದರೂ ಅವ್ರು ಆಫರ್ ಕೊಡ್ತಾ ಇರ್ತಾರೆ. ಅದಿರೋದೇ 650 ಅಂತೂ ಎಲ್ಲರೂ ಖಂಡಿತ ಕೊಡ್ಬೋದು. ಅದನ್ನು ಕೂಡ ಅವರು 350, 320, 300 ರುಪೀಸು, 330 ಹಿಂಗೆಲ್ಲ ಕೊಡ್ತಾ ಇರ್ತಾರೆ ಅವಾಗಲೂ ಕೂಡ ಪರ್ಚೇಸ್ ಮಾಡಲ್ಲ ಸುಮಾರು ಜನ. ಸೊ ನಮಗೆ ಒಳ್ಳೆ ಸರ್ವಿಸ್ ಬೇಕು ಅಂತಂದರೆ ನಾವು ಪರ್ಚೇಸ್ ಮಾಡೇ ಯೂಸ್ ಮಾಡಬೇಕಾಗತ್ತೆ. ಅದೇ ಪ್ರಪಂಚದ ನಿಯಮ. ಅವ್ರ ಇನ್ಕಮ್ ಇದ್ದರೆ ಮಾತ್ರ ಅವ್ರು ಕೆಲಸ ಮಾಡ್ತಾರೆ. ಇಲ್ಲಾಂತಂದರೆ ಯಾರಾದರೂ ಯಾಕೆ ಮಾಡ್ತಾರೆ? ಯಾರು ಸಮಾಜ ಸೇವೆ ಮಾಡಬೇಕು ಅಂತ ಯಾರೂ ಮಾಡಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಎಲೆಕ್ವೆನ್ಸ್ ಬಂದರೆ ನಮ್ಮ ಕೈಗೆ ಇಟ್ಟುಕೋ ಬೆಲೆಯಲ್ಲಿದ್ದರೆ ಖಂಡಿತವಾಗ್ಲೂ ನಾವೆಲ್ಲ ಪರ್ಚೇಸ್ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಮಾಡೋಣ. ನಾನಂತೂ ಖಂಡಿತ ಸಬ್ಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಮಾಡ್ತೀನಿ. ಅದು ನೋಡೋಣ ಅದು ಯಾವ ರೇಟಲ್ಲಿ ಬರುತ್ತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಇದು ಎಲೆಕ್ವೆನ್ಸ್ ಬಗ್ಗೆ ಲೇಟೆಸ್ಟ್ ಮಾಹಿತಿ ಸ್ನೇಹಿತರೆ. ಸೊ ಮುಂದೆ ಏನೇ ಅಫಿಷಿಯಲ್ ಮಾಹಿತಿ ಬಂದರೆ ಕೋಡ್ ಫ್ಯಾಕ್ಟ್ರಿ ಕಡೆಯಿಂದ ನಾವು ಇದೇ ಚಾನಲ್ ಮೂಲಕ ನಿಮಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದನ್ನು ಹೆಚ್ಚು ಜನರಿಗೆ ಹಂಚಿ. ಎಲ್ಲರೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಎಲೆಕ್ವೆನ್ಸ್ ಬರುತ್ತೆ ಅಂತ. ಖಂಡಿತ ಬರುತ್ತೆ, ಆದರೆ ಯಾವ ಡೇಟು ಅಂತ ಗೊತ್ತಿಲ್ಲ, ಎಷ್ಟು ಬೆಲೆಗೆ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಆದರೆ ಬರೋದಂತೂ ಸತ್ಯ, ಕೆಲಸ ನಡೀತಾ ಇರೋದಂತೂ ಸತ್ಯ. ಓಕೆ, ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ ಇಂದಿನ ಟ್ವಿಟರಲ್ಲಿ ನಮಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.